ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಕೇಶವ ಸಾಂಗ್ ಹೇಳ್ತಾ ನಂದನ್ ಬೆಡ್ರೂಮಲ್ಲಿ ಬೆಡ್ ಮೇಲೆ ಹೂವನ್ನು ಡೆಕೋರೇಟ್ ಮಾಡ್ತಾ ಇರ್ತಾನೆ. ಆಗ ಆ ಸಾಂಗ್ನ ಮುಂದುವರಿಸ್ತಾ ಮೀನಾ ಹೂವನ್ನು ಹಾಕ್ತಿರ್ತಾಳೆ. ಏ ಕೇಶವ, ನಿನಗೆ ಫಸ್ಟ್ ನೈಟ್ ನೆನಪಿದೆಯಾ ನಿಂದು ಅಂತಾಳೆ ಮೀನಾ. ಅದನ್ನು ಮರೆಯೋಕ್ಕಾಗುತ್ತಾ ಹೇಳು ಅಂತಾನೆ ಕೇಶವ. ಅವತ್ತೇನು ನಡೀತು ಹೇಳು ಅಂತ ಮೀನಾ ಅಂದಾಗ, ಮೀನಾ ಅದನ್ನೆಲ್ಲ ಕೇಳಬೇಡ, ನನಗೆ ನಾಚಿಕೆ ಆಗುತ್ತೆ ಅಂತಾನೆ ಕೇಶವ. ಏ ಕೇಶವ, ನಾವು ಮದುವೆಯಾಗಿ ಮನೆಗೆ ಬಂದಾಗ ಮೊದಲನೇ ರಾತ್ರಿ ಏನಾಯಿತು ಅಂತಾಳೆ ಮೀನಾ. ನಮ್ಮ ಫಸ್ಟ್ ನೈಟ್ ನಡೀಲಿಲ್ಲ ಅಲ್ವಾ ಅಂತಾನೆ ಕೇಶವ. ಅವತ್ತು ಇಡೀ ಮನೇಲಿ ವಲ್ಲಭ ರಕ್ಷಾ ಬಿಟ್ಟರೆ ನಮ್ಮ ಜೊತೆ ಮತ್ತೆ ಇನ್ಯಾರೂ ಮಾತಾಡ್ತಾ ಇರಲಿಲ್ಲ. ಅವತ್ತು ನಿನ್ನ ಟೆರೇಸ್ಗೆ ಕರ್ಕೊಂಡು ಹೋದರು, ನನ್ನ ರಕ್ಷನ್ ಜೊತೆಲಿ ಮಲ್ಕೊ ಅಂತ ಹೇಳಿದರು. ಯಾವ ಡೆಕೋರೇಷನು ಇಲ್ಲ, ಏನೂ ಇಲ್ಲ ಅಂತಾಳೆ ಮೀನಾ. ಆಮೇಲೆ ನಮ್ಮ ಫಸ್ಟ್ ನೈಟ್ಗೆ ಡೆಕೋರೇಷನ್ ಮಾಡಿದ್ರು, ನಡೀಲೇ ಇಲ್ಲ. ಏನು ಮಾಡೋದು, ಈ ಮನೇಲಿ ಎಲ್ಲ ಕಾರ್ಯಕ್ರಮಗಳು ಸಾಂಗೋಪಸಾಂಗವಾಗಿ ನಡೆದಿದ್ದು ಮಾಧವಣ್ಣ ಪ್ರಿಯತಿಗೆ ಮಾತ್ರ. ಅದು ಬಿಟ್ಟರೆ ನಮ್ಮ ಅಪ್ಪ ಅಮ್ಮಂಗೆ ದಿ ಓಜಿ ಕಪಲ್, ನಮಗೆ ಅದೃಷ್ಟ ಇಲ್ಲ. ಏನು ಮಾಡೋದು ಅಂತಾನೆ ಕೇಶವ. ಏನು ಮಾಡೋದು ಅಂದರೆ ಅದೆಲ್ಲ ಗೊತ್ತಿಲ್ಲ ಕೇಶವ, ನಮ್ಮ ಫಸ್ಟ್ ನೈಟ್ ರೀಕ್ರಿಯೇಷನ್ ಆಗಬೇಕು. ಕ್ರಿಯೇಟೇ ಆಗಿಲ್ಲ, ಕ್ರಿಯೇಟ್ ಮಾಡಬೇಕು. ನಾನು ಹಾಲು ತಗೊಂಡು ಬರ್ತೀನಿ, ನೀನು ಹೆಂಡತಿಗೋಸ್ಕರ ಗಂಡ ಕಾಯ್ತಿರ್ತಾನಲ್ಲ ಹಾಗಿರು, ಓಕೆನಾ ಅಂತಾಳೆ ಮೀನಾ. ಹಾಂ, ಒಳ್ಳೆ ಐಡಿಯಾ, ಸಖತ್ತಾಗಿದೆ ಅಂತಾನೆ ಕೇಶವ. ಹಾಗಾದರೆ ಹಾಲು ತಗೊಂಡು ಬರ್ತೀನಿ ಅಂತ ಮೀನಾ ಹೋಗ್ತಾಳೆ. ನಂತರ ಹಾಲು ಲೋಟನ ತಗೊಂಡು ತಲೆ ಮೇಲೆ ಸೆರಗನ್ನು ಹೊದ್ಕೊಂಡು ನಾಚ್ಕೋತಾ ಬಾಗಿಲನ್ನು ಮುಂದೆ ಮಾಡಿ ಕೇಶವನ ಹತ್ರ ಬಂದು ನಿಂತ್ಕೋತಾಳೆ ಮೀನಾ. ಅವಳು ತಲೆ ಮೇಲಿನ ಸೆರಗನ್ನು ತೆಗೆದು ಬಾ ಕೂತ್ಕೋ ಅಂತಾನೆ ಕೇಶವ. ಪರವಾಗಿಲ್ಲ ಅಂತಾಳೆ ಮೀನಾ. ನೋಡು, ನಮ್ಮನೇಲಿ ಹೆಣ್ಣು ಗಂಡು ಅನ್ನೋ ಭೇದ ಭಾವ ಇಲ್ಲ, ಬಾ ಕೂತ್ಕೋ ಅಂತ ಕೇಶವ ಕೂರಿಸ್ತಾನೆ. ಹಾಲು ತಗೊಳ್ಳಿ ಅಂತ ಹಾಲನ್ನು ಕೊಡ್ತಾಳೆ ಮೀನಾ. ಆಗ ಕೇಶವ ಅಷ್ಟು ಹಾಲನ್ನು ಗಟಗಟ ಅಂತ ಕುಡಿತಾನೆ. ಆಗ ಸಿಟ್ಟಿಂದ ಈ ಕೇಶವ ಅಂತ ಸುಮ್ಮನಾಗಿ, ಏನು ಕೇಶವ ನೀವು ಪೂರ್ತಿ ಹಾಲು ಕುಡಿದ್ಬಿಟ್ರಾ, ನೀವು ಅರ್ಧ ಕುಡಿದು ನನಗೆ ಕೊಡಬೇಕಿತ್ತಲ್ವಾ ಅಂತಾಳೆ ಮೀನಾ. ಅಯ್ಯೋ ಸಾರಿ ಅಂತ ಫಸ್ಟ್ ನೈಟಲ್ಲಿ ಗಂಡನೇ ಸಾರಿ ಕೇಳ್ದ ಅಂತ ಗೊಣಗ್ತಾ, ಇಲ್ಲ ಇಲ್ಲಿ ರೂಮಿಗೆ ಬಂದು ನನ್ನ ಕಾಲು ಮಾತ್ರ ಮುಟ್ಟಿ ನಮಸ್ಕಾರ ಮಾಡಿದ್ದೆ ನೀನು, ಇದೇನು ನಿನ್ನ ಮನೇಲಿ ಕಲಿಸ್ಕೊಟ್ಟಿರೋ ಸಂಸ್ಕಾರ ಅಂತಾನೆ ಕೇಶವ. ಅಯ್ಯಯ್ಯೋ ತಪ್ಪಾಯ್ತು ರೀ ಅಂತ ಮೀನಾ ಕೇಶವನ ಕಾಲಿಗೆ ನಮಸ್ಕಾರ ಮಾಡಿ, ಪತಿಯೇ ಪರದೈವ ಅಂತಾಳೆ. ಹೀಗೆ ಪ್ರತಿದಿನ ಕಾಲು ಮುಟ್ಟಿ ನಮಸ್ಕಾರ ಮಾಡಬೇಕು, ಸರಿನಾ ಅಂತಾನೆ ಕೇಶವ. ಸರಿ ರೀ, ಈಗ ಏನು ಮಾಡೋದು ಅಂತಾಳೆ ಮೀನಾ. ಏನು ಮಾಡೋದು ಅಂದರೆ OTP ಕೊಡೋದು, HOD ಕೊಡೋದು, ಕೊಡ್ತಾನೆ ಇರೋದು ಅಷ್ಟೇ ಅಂತಾನೆ ಕೇಶವ. OTPನ? ಹಾಗಂದ್ರೆ ಏನು ರೀ ಅಂತಾಳೆ ಮೀನಾ. ಏಯ್ ಮೀನಾ, ನಿಜ ಹೇಳೆ, ನಿನಗೆ OTP ಅಂದರೆ ಗೊತ್ತಿಲ್ವಾ ಅಂತಾನೆ ಕೇಶವ. ಕ್ಯಾರೆಕ್ಟ್ರಿಂದ ಆಚೆ ಬರಬಾರ್ದು ಕಣೋ, ಕ್ಯಾರೆಕ್ಟ್ರಲ್ಲೇ ಇರು ಅಂತಾಳೆ ಮೀನಾ. OTP ಅಂದರೆ ಏನು ರೀ ಅಂತಾಳೆ ಮೀನಾ. ಅಂದರೆ ಒನ್ ಟೈಮ್ ಪಪ್ಪಿ ಅಂತಾನೆ ಕೇಶವ. ಪಪ್ಪಿ ಅಂದರೆ ನಾಯಿ ಮರಿನಾ ಅಂತಾಳೆ ಮೀನಾ. ಪಪ್ಪಿ ಅಂದರೆ ಗೊತ್ತಿಲ್ವಾ, ಕೊಟ್ಬಿಟ್ಟೆ ತೋರಿಸ್ತೀನಿ, ಎಲ್ಲಿ ಆಚೆ ಜೇಡ ಕಟ್ಟಿರೋ ಮೂಲೆ ನೋಡು ಅಂತ ಮೀನಾಗೆ ಕಿಸ್ಕೊಡಬೇಕು ಅನ್ನುವಾಗ ನಂದನ್ ಬಂದು ನೋಡ್ತಾರೆ. ಆಗ ಕೇಶವ ಅವರನ್ನು ನೋಡಿ ಉಫ್ ಉಫ್ ಅಂತ ಕಣ್ಣಿಗೆ ಉರಿಸ್ತಾ ಇರೋ ಹಾಗೆ, ಮೀನಾ ನಿನ್ನ ಕಣ್ಣಿಗೆ ಧೂಳು ಬಿದ್ದಿತ್ತಲ್ಲ, ಸರಿ ಹೋಯ್ತಾ ಅಂತ ನಾಟಕ ಮಾಡ್ತಾನೆ. ಆಗ ನಂದನ್ ಏನು ನಡೀತಿದೆ ಇಲ್ಲಿ ಅಂತಾರೆ. ಅಪ್ಪ ಅದು OTP, ಅದು ಪಪ್ಪಿ ಕೊಡೋಣ ಅಂತ ಏನೆಲ್ಲ ಹೇಳ್ತಾನೆ ಕೇಶವ. ಏನಿದು ರೂಮೆಲ್ಲ ಈ ಥರ ಅಲಂಕಾರ ಅಂತಾರೆ ನಂದನ್. ಏನು ಮಾವ ನೀವು ಇದೆಲ್ಲ ನೋಡಿನೂ ನಿಮಗೆ ಗೊತ್ತಾಗಲ್ವಾ ಕೇಶವ, ನೀನೇ ಹೇಳೋ, ನನಗೆ ನಾಚಿಕೆ ಆಗ್ತಿದೆ ಅಂತಾಳೆ ಮೀನಾ. ಅಪ್ಪ ಅದು ಇವತ್ತು ನಿಮ್ಮದು ಅಮ್ಮಂದು ಮದುವೆ ಆಯ್ತಲ್ಲ, ಅದಕ್ಕೆ ಫಸ್ಟ್ ನೈಟ್ ಡೆಕೋರೇಟ್ ಮಾಡಿದ್ದೀವಿ ಅಂತಾನೆ ಕೇಶವ. ಅಯ್ಯೋ ನಿಮ್ಮ ಮಾಡ್ತೀನಿರು ಅಂತ ಗಿರಿಜಾನ್ ಕರೀತಾ ಹೋಗ್ತಾರೆ ನಂದನ್. ಅಯ್ಯೋ ಅಪ್ಪ ಅಪ್ಪ ಅಂತ ಕೇಶವ ಹಿಂದೆ ಬರ್ತಾನೆ. ಏನಾಯ್ತು ರೀ ಅಂತ ಗಿರಿಜಾ ಬರ್ತಾರೆ. ಹಾಗೆ ಮನೆಯವರೆಲ್ಲರೂ ಬರ್ತಾರೆ. ಏನು ಅಂದ್ಕೊಂಡಿದ್ದಾರೆ ಇವರೆಲ್ಲ, ಅದು ರೂಮಲ್ಲಿ ಅಂತ ನಂದನ್ ಹೇಳಿದಾಗ, ಹೇಳಿ ಅಪ್ಪ ನಿಮ್ಮ ರೂಮನ್ನು ಏನು ಮಾಡಿದ್ದೀವಿ ಅಂತಾನೆ ಕೇಶವ. ರೀ ಅದು ಅಂತಾರೆ ನಂದನ್. ಏನು ಅಂತ ಹೇಳ್ರಿ ಅಂತಾರೆ ಗಿರಿಜಾ. ಅದೇ ಗಿರಿಜಾ, ಆ ರೂಮನ್ನು ಆ ಥರ ಮಾಡಿದ್ದಾರೆ ಅಂತಾರೆ ನಂದನ್. ಆ ಥರ ಅಂದರೆ ಯಾವ ಥರ ಅಂತಾರೆ ಗಿರಿಜಾ. ಅದೇ ಗಿರಿಜಾ, ಮದುವೆ ಆದಾಗ ರೂಮನ್ನು ಮಾಡ್ತಾರಲ್ಲ ಆ ಥರ ಮಾಡಿದ್ದಾರೆ ಅಂತಾರೆ ನಂದನ್. ರೀ ಮದುವೆ ಆದಮೇಲೆ ರೂಮ್ ಯಾವ ಥರ ಇರುತ್ತೆ ರೀ, ನನಗೆ ಅರ್ಥ ಆಗ್ತಿಲ್ಲ ಅಂತಾರೆ ಗಿರಿಜಾ ಅಂತಾರೆ ನಂದನ್. ಯಾವ ಥರ ಅಂತ ಹೇಳಿದರೆ ಅತ್ತೆಗೆ ಎಲ್ಲ ಅರ್ಥ ಆಗುತ್ತೆ, ಸ್ವಲ್ಪ ಬಿಡಿಸಿ ಹೇಳಿ ಮಾವ ಅಂತಾಳೆ ಮೀನಾ. ಮಾವ ನೀವಿನ್ನೂ ಬ್ಯಾಚುರಲ್ ಅಲ್ಲ, ಮದುವೆ ಆದವರು, ಹೇಳಿ ಮಾವ ಅಂತಾಳೆ ಮೂಲ್ಯ. ನೀನು ಸುಮ್ಮನಿರೋ ಮೂಲ್ಯ ಅಂತಾರೆ ನಂದನ್. 3 ಜನ ನಗ್ತಾರೆ. ಏನ್ರಿ ಅದು ಕಿಕ್ಕಿ, ನೀವು ನೋಡಿದರೆ ನಗ್ತಾ ಇದ್ದೀರಾ, ಇವ್ರು ನೋಡಿದರೆ ಮದುವೆ ಆಗ ಇರುತ್ತಲ್ಲ ಹಾಗೆ ಅಂತಿದ್ದಾರೆ. ಅಯ್ಯೋ ದೇವ್ರೆ, ನನಗಂತೂ ಒಂದು ಅರ್ಥ ಆಗ್ತಿಲ್ಲಪ್ಪ ಅಂತಾರೆ ಗಿರಿಜಾ. ಅಯ್ಯೋ ಅಕ್ಕ, ನೀ ಸಿಂಪಲ್ಲು ಅಕ್ಕ, ನಿನ್ನ ಮತ್ತು ಭಾವನ ರೂಮನ್ನು ಫಸ್ಟ್ ನೈಟ್ ರೂಮಾಗಿ ಮಾಡಿದ್ದಾರೆ ಅಂತಾನೆ ಸುಂದ್ರ. ಭಗವಂತ ಅಂತಾರೆ ಗಿರಿಜಾ. ಅವನು ಯಾಕೆ ಇವಾಗ ಅಂತಾನೆ ಸುಂದ್ರ. ಗಿರಿಜಾ ನಾಚ್ಕೋತಾರೆ. ನೀನು ಯಾಕೆ ನಾಚ್ಕೋತಿದ್ಯಾ, ಮಕ್ಕಳಿಗೆ ಬೈತೀಯ ಅಂದರೆ ನೀನು ನಾಚ್ಕೋತಿದ್ಯಲ್ಲ ಗಿರಿಜಾ,
ನೀನು ಹೀಗಿರೋದಕ್ಕೆ ಮಕ್ಕಳು ಹಾಗಿರೋದು, ಏನು ಮಾಡ್ತೀಯೋ ಗೊತ್ತಿಲ್ಲ, ಮೊದಲು ಎಲ್ರಿಗೂ ಬೈ ನೀನು ಅಂತಾರೆ ನಂದನ್. ಆಯಿತು ರೀ. ಏಯ್ ಯಾಕ್ರೋ ಈ ಥರ ಎಲ್ಲ ಮಾಡ್ತೀರಾ, ಮದುವೆ ಅಂದ್ರಿ, ಮದುವೆ ಆಯ್ತಲ್ಲ, ಇದೆಲ್ಲ ಯಾಕ್ರೋ ಅತಿರೇಕಾಯಿತು ನಿಮ್ಮದು ಅಂತ ನಗ್ತಾರೆ ಗಿರಿಜಾ ನೀನೇನು ಬೈತಿದ್ಯೋ, ಖುಷಿ ಪಡ್ತಿದ್ಯೋ, ನಾಚಿಕೆ ಪಡ್ತಿದ್ಯೋ, ನನಗಂತೂ ಅರ್ಥನೇ ಆಗ್ತಿಲ್ಲ. ಹೀಗೆಲ್ಲ ಬೈದರೆ ಆಗೋದಿಲ್ಲ, ನಾನೇ ಬೈತೀನಿ, ಮೊದಲು ಹೋಗಿ ಆ ಅಲಂಕಾರನ ತೆಗೀರಿ ಅಂತಾರೆ ನಂದನ್. ಹಾಗೆಲ್ಲ ಹೇಳಬೇಡಿ ಅಪ್ಪ, ಶಾಸ್ತ್ರೋಕ್ತವಾಗಿ ನಿಮಗೆ ಮದುವೆ ಮಾಡಿದ್ದೀವಿ, ಇದು ಒಂದು ಶಾಸ್ತ್ರ ಅಲ್ವಾ ಅಂತಾನೆ ಕೇಶವ. ಅಪ್ಪ, ಇವತ್ತಿನಿಂದ ನಿಮಗೆ ಹೊಸ ಜೀವನ ಶುರುವಾಗಲಿ ಅಂತ ಹೀಗೆಲ್ಲ ಮಾಡಿದ್ದೀವಿ ಅಪ್ಪ, ಪ್ಲೀಸ್ ಅಪ್ಪ ಬೇಡ ಅನ್ಬೇಡಿ ಅಂತಾನೆ ಮಾಧವ. ಅಪ್ಪ ಪ್ಲೀಸ್ ಒಪ್ಕೊಳ್ಳಿ, ಹೊಸ ಬಾಳು ನಿಮ್ಮಿಂದ ಅಂತ ಹಾಡನ್ನು ಹಾಡ್ತಾನೆ ವಲ್ಲಭ. ಮಾವ ಕೋಪ ಮಾಡ್ಕೊಳ್ದೆ ನಾವು ಹೇಳೋ ಅದನ್ನು ಕೇಳಿ ಮಾವ ಅಂತಾಳೆ ಪ್ರಿಯಾ. ಪ್ಲೀಸ್ ಮಾವ ಅಂತಾಳೆ ಅಮೂಲ್ಯ. ಬಿಳಿ ಬಾವ ಗ್ಯಾಪಲ್ಲಿ ಕೆಂಪಗಾಗ್ಬಿಟ್ಟಿದ್ದೀರಾ ಅಂದರೆ ಒಪ್ಕೊಂಡು ಬಿಟ್ಟಿದ್ದೀರಾ ಅಂತ ಅರ್ಥ, ಕಳ್ಳ ಅಂತಾರೆ ಸುಂದ್ರ. ಏಯ್ ಅಂತಾರೆ ನಂದನ್. ಸಾರಿ ಬಾವ, ಫ್ಲೋನಲ್ಲಿ ಬಂದ್ಬಿಡ್ತು, ಆದರೂ ಹುಷಾರು ಬಾವ, ಜೋಶಲ್ಲಿ ನಮ್ಮ ರಕ್ಷಣೆಗೆ ತಮ್ಮನೂ ತಂಗಿನೂ ಕೊಟ್ಬಿಟ್ಟಿರಿ, ಹುಷಾರು ಅಂತಾನೆ ಸುಂದ್ರ. ಪಾಪಿ ತಲೆ ಹರಟೆ, ನೋಡಿದೆ ಗಿರಿಜಾ ನಿನ್ನ ತಮ್ಮನ ಹೇಗೇಗೋ ಮಾತಾಡ್ತಾನೆ, ಮಕ್ಕಳೆಲ್ಲ ಇದ್ದಾರೆ, ಚೂರು ಮಾನ ಮರ್ಯಾದೆ ಇಲ್ಲ ಅವನಿಗೆ, ಏನು ಎಲ್ಲ ನೋಡ್ತಿದ್ದೀರಾ, ಹೋಗಿ ಅಲ್ಲ ಅಂತಾರೆ ನಂದನ್. ಎಲ್ಲರೂ ಅಲ್ಲಿಂದ ಓಡ್ತಾರೆ. ಮೀನಾ ವಾಪಸ್ ಬಂದು ಅತ್ತೆ ಅಡುಗೆ ಮನೆಯಲ್ಲಿ ಹಾಲು ಇಟ್ಟಿದ್ದೀನಿ, ಮರಿದೆ ತಗೊಂಡೋಗಿ ಅಂತಾಳೆ. ಹೋಗೆ ಅಂತಾರೆ ಗಿರಿಜಾ. ಮೀನಾ ಓಡ್ತಾಳೆ. ರೀ ಮಕ್ಕಳು ತಮಾಷೆಗೆ ಹಾಗೆಲ್ಲ ಮಾಡಿದರು, ನೀವು ಅದಕ್ಕೆ ಕೋಪ ಮಾಡ್ಕೋಬೇಡ್ರಿ, ನನಗೆ ಪತಿಯೇ ಅಂತ ಕಾಲಿಗೆ ಗಿರಿಜಾ ಬೀಳಬೇಕು ಅನ್ನುವಾಗ ಸಾಕು, ಬೇಗ ಕೆಲಸ ಮುಗಿಸಿ ಹಾಲಿನ ಲೋಟ ತಗೊಂಡು ಬಾ ಅಂತ ನಂದನ್ ಹೇಳ್ತಾರೆ. ಹಾಲಿನ ಲೋಟನ ಯಾಕ್ರಿ ಅಂತಾರೆ ಗಿರಿಜಾ ಮಕ್ಕಳು ಅಷ್ಟೆಲ್ಲ ಶ್ರಮಪಟ್ಟು ರೂಮನ್ನು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ನಾವು ಬೇಡ ಅಂದರೆ ಅವ್ರ ಶ್ರಮ ವ್ಯರ್ಥ ಆಗುತ್ತೆ, ನಾನು ರೂಮಲ್ಲಿ ಕಾಯ್ತಿರ್ತೀನಿ ಬಾ ಅಂತ ಹೋಗ್ತಾರೆ ನಂದನ್. ಭಗವಂತ ಅಂತಾರೆ ಗಿರಿಜಾ. ಈಚೆ ರೂಮಲ್ಲಿ ಗಿರಿಜಾ ಕಾಲನ್ನು ಒತ್ತುತ್ತಾರೆ ನಂದನ್. ರೀ ಯಾಕ್ರಿ ಬಿಡ್ರಿ ನನ್ನ ಕಾಲನ್ನು, ನೀವ್ಯಾಕೆ ನನ್ನ ಕಾಲು ಒತ್ತುತ್ತಿದ್ದೀರಾ ಅಂತಾರೆ ಗಿರಿಜಾ ಬೆಳಿಗ್ಗೆಯಿಂದ ನೀನು ಎಷ್ಟು ಓಡಾಡಿದ್ಯಾ, ನಿನಗೆ ಎಷ್ಟು ಸುಸ್ತಾಗಿದೆ, ಸುಮ್ಮನಿರು ಸ್ವಲ್ಪ ಹೊತ್ತು ಅಂತಾರೆ ನಂದನ್. ಇಷ್ಟಕ್ಕೂ ಸುಸ್ತಾಗೋದಕ್ಕೆ ನಾನೇನು ಮಾಡಿದ್ದೀನಿ ಅಂತಾರೆ ಗಿರಿಜಾ. ಹೌದು ನೀನೇನೂ ಮಾಡಿಲ್ಲ, ಮಾಡಿರೋದೆಲ್ಲ ಬೇರೆಯವರೇ ಗಿರಿಜಾ, ಮಕ್ಕಳನ್ನು ನೋಡ್ಕೊಳ್ಳೋದಕ್ಕೆ ಸೊಸೆಯಂದಿರಿದ್ದಾರೆ, ಸೊಸೆಯರನ್ನು ನೋಡ್ಕೊಳ್ಳೋದಕ್ಕೆ ಮಕ್ಕಳಿದ್ದಾರೆ, ನಿನ್ನ ನೋಡ್ಕೊಳ್ಳೋಕ್ಕೆ ಯಾರಿದ್ದಾರೆ ಗಿರಿಜಾ, ನಾನೇ ನೋಡ್ಕೋಬೇಕಲ್ವಾ, ಅದು ಅಲ್ಲದೆ ಆ ಶಾಸ್ತ್ರ ಈ ಶಾಸ್ತ್ರ ಅಂತ ಅದೆಷ್ಟು ಸಲ ಎದ್ದು ಕೂರಿಸಿ ಮಾಡಿದ್ದಾರೆ, ಬಂದವರನ್ನೆಲ್ಲ ಮಾತಾಡ್ಸೋಕ್ಕೆ ಓಡಾಡಿ ಸುಸ್ತಾಗಿರಲ್ವಾ, ಕಾಲು ಎಷ್ಟು ನೋವಾಗುತ್ತೆ ಅಂತಾರೆ ನಂದನ್. ಅಂಥ ಕೆಲಸ ನಾನೇನು ಮಾಡಿಲ್ಲ ರೀ ಅಂತಾರೆ ಗಿರಿಜಾ. 5 ನಿಮಿಷ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು, ಇಲ್ಲ ಅಂದರೆ ನನ್ನ ಮೇಲೆ ನಾನು ಹಣೆ ಇಟ್ಕೊಂಡು ಬಿಡ್ತೀನಿ ಅಂತಾರೆ ನಂದನ್. ಬೇಡ ನೀವು ಅದೇನು ಮಾಡ್ತಿರೋ ಮಾಡಿ ಅಂತಾರೆ ಗಿರಿಜಾ. ಹಾಗೆ ಬಾ ದಾರಿಗೆ ಗಿರಿಜಾ, 32 ವರ್ಷದ ಹಿಂದೆ ಇದೇ ದಿನ ನಾವು ಮದುವೆ ಆದ್ವಲ್ವಾ, ಸ್ವಲ್ಪ ನೆನ್ಪು ಮಾಡ್ಕೊ, ಅಕ್ಷತೆ ಹಾಕೋಕ್ಕೆ 4 ಕೈ ಇರಲಿಲ್ಲ, ಆಶೀರ್ವಾದ ಮಾಡೋಕ್ಕೆ 4 ಮನಸ್ಸು ಇರಲಿಲ್ಲ, ಮದುವೆ ಕರೆಯೋಣ ಅಂದರೆ 4 ಜನನೂ ಇರಲಿಲ್ಲ ಗಿರಿಜಾ. ಇವತ್ತು ನಮ್ಮ ಮದುವೆ ನೋಡೋಕ್ಕೆ ಎಷ್ಟೆಲ್ಲ ಜನ ಬಂದಿದ್ದರು, ನಮ್ಮ ಮದುವೆ ಮಾಡಿಸೋಕ್ಕೆ ಎಷ್ಟೆಲ್ಲ ಜನ ಕಷ್ಟಪಟ್ಟರು. ಅವತ್ತು ನಾನು ನೀನು ಮದುವೆಯಾಗಿ ನಿಮ್ಮ ಮನೆ ಮುಂದೆ ನಿಂತಾಗ ನಿಮ್ಮ ಅಣ್ಣಂದಿರು ಕೋಪ ಮಾಡಿಕೊಂಡು ನಿನ್ನ ಫೋಟೋ ನಿನ್ನ ವಸ್ತುಗಳನ್ನೆಲ್ಲ ಹೊರಗೆ ಹಾಕಿ ಸುಟ್ಟಾಕಿದ್ರು. ಅವತ್ತಿನಿಂದ ಇವತ್ತಿನವರೆಗೂ ನೀನು ಅಣ್ಣಂದರಿಂದ ಆಶೀರ್ವಾದ ಸಿಕ್ಕಿಲ್ಲ ಅಂತ ಕೊರಗ್ತಿದ್ಯಾ ಅನ್ನೋದು ನನಗೆ ಗೊತ್ತು ಗಿರಿಜಾ. ಆದರೆ ಇವತ್ತು ತಿರಸ್ಕಾರದಿಂದನೋ ಕೋಪದಿಂದನೋ ನಿಮ್ಮ ಅಣ್ಣನ ಎರಚಿದ ಅಕ್ಷತೆ ಆಶೀರ್ವಾದದ ಸುರಿಮಳೆಯಾಗಿ ನಮ್ಮ ಮೇಲೆ ಬಿತ್ತು. ಇವತ್ತಿಗೆ ನಿನ್ನ ಎಷ್ಟೋ ವರ್ಷದ ಕನಸು ನನಸಾಯ್ತಲ್ವ ಗಿರಿಜಾ. ನನಗೆ ಗೊತ್ತು ಗಿರಿಜಾ, ನಮ್ಮ ಮನೆ ಮಕ್ಕಳೆಲ್ಲ ಸೊಸೆಯರ ಈ ತರಹ ಒಂದು ಉಪಾಯ ಮಾಡಿದ್ದಾರೆ, ಸೂರ್ಯಕಾಂತ್ ಚಂದ್ರಕಾಂತ್ ಹೊರಗೆ ಬರೋ ಹಾಗೆ ಮಾಡಿ, ಸುಂದ್ರ ಅವರಿಗೆ ಅಕ್ಷತೆ ಕೊಡೋ ಹಾಗೆ ಮಾಡಿ, ಅವರಿಬ್ಬರು ಕೋಪದಲ್ಲಿ ಅದನ್ನು ಎರಚೋ ಹಾಗೆ ಮಾಡಿ, ಅವರಿಬ್ಬರ ಆಶೀರ್ವಾದ ನಮ್ಮ ಮೇಲೆ ಬೀಳೋ ಹಾಗೆ ಮಾಡಿದ್ದಾರೆ ಅಂತಾರೆ ನಂದನ್. ಹೌದು ರೀ, ಇದು ಯಾರ ಯೋಚನೆ ಅಂತ ನನಗೆ ಗೊತ್ತಿಲ್ಲ, ಆದರೆ ಯಾರೇ ಈ ಕೆಲಸ ಮಾಡಿದರೂ ನಾನು ಅವರಿಗೆ ಜೀವನ ಪರ್ಯಂತ ಋಣಿಯಾಗಿರ್ತೀನಿ ಅಂತಾರೆ ಗಿರಿಜಾ. ಹೆತ್ತವರು ಋಣನ ಎಷ್ಟು ಜನ್ಮ ಎತ್ತಿದ್ರೂ ತೀರ್ಸೋಕ್ಕಾಗಲ್ಲ ಅಂತಾರೆ, ಆದರೆ ನಮ್ಮ ಮನೇಲಿ ನಮ್ಮ ಮಕ್ಕಳು ಋಣ ತೀರ್ಸೋಕ್ಕೆ ಎಷ್ಟು ಜನ್ಮ ಎತ್ತಬೇಕೋ ಗೊತ್ತಿಲ್ಲ, ನಮ್ಮ ಮಕ್ಕಳು ನಮಗೋಸ್ಕರ ಮಾಡಿರೋ ಒಳ್ಳೆ ಕೆಲಸಕ್ಕೆ ಧನ್ಯವಾದ ಮಕ್ಕಳ ಅಂತ ಒಂದೇ ಪದದಲ್ಲಿ ಕೃತಜ್ಞತೆಯನ್ನು ತೀರ್ಸೋದಕ್ಕಾಗೋದಿಲ್ಲ ಗಿರಿಜಾ. ಇಲ್ಲಿವರೆಗೂ ಮಕ್ಕಳನ್ನ ಬೆಳೆಸಿದ್ದೀವಿ, ಚೆನ್ನಾಗಿ ನೋಡ್ಕೊಂಡಿದ್ದೀವಿ, ಇನ್ನು ಮುಂದೆನೂ ಕೂಡ ಜೀವನ ಪೂರ್ತಿ ಅವ್ರ ಕಣ್ಣೀರು ಹಾಕದೇ ಇರೋ ಹಾಗೆ, ಕಷ್ಟ ಅನ್ನೋದು ಅವ್ರ ಹತ್ರ ಬರ್ದಿರಲಿ, ಉಳಿದೇ ಇರೋ ಹಾಗೆ, ಅವರ ಆಸೆ ಆಕಾಂಕ್ಷೆಗಳೆಲ್ಲ ನೆರವೇರೋ ಹಾಗೆ ದೇವ್ರ ಹತ್ರ ನಾವು ಕೇಳ್ಕೋಬೇಕು ಗಿರಿಜಾ. ಕಣ್ಣನ್ನು ಕಾಪಾಡೋ ರೆಪ್ಪೆಗಳ ಥರ ನಮ್ಮ ಮಕ್ಕಳನ್ನ ನಾವು ಕಾಪಾಡ್ಕೋಬೇಕು ಗಿರಿಜಾ, ಕಾಪಾಡ್ಕೋಬೇಕು ಅಂತಾರೆ ನಂದನ್. ಈಚೆ ಹಾಲ್ನಲ್ಲಿ ಮಕ್ಕಳು ಸೊಸೆಯಂದರು ಎಲ್ಲರೂ ಕೂತಿರ್ತಾರೆ. ಅಣ್ಣ, ಅಪ್ಪ ಅಮ್ಮನ ಆ್ಯನಿವರ್ಸರಿ ಪ್ರಯುಕ್ತ ಇವತ್ತು ನಾವು ಮಾಡಿದ ಮದುವೆ ರಿಕ್ರಿಯೇಷನ್ ಸೂಪರ್ ಆಗಾಯಿತು ಅಂತಾನೆ ವಲ್ಲಭ. ಎಲ್ಲ ಅರೇಂಜ್ಮೆಂಟ್ಸು, ಊಟ ತಿಂಡಿ ಶಾಸ್ತ್ರ ಎಲ್ಲನೂ ಅದ್ಭುತವಾಗಿತ್ತು ಅಂತಾನೆ ಕೇಶವ. ಈ ಐಸ್ ಕ್ರೀಮ್ ಮೇಲೆ ಚೆರಿ ಇರುತ್ತೆ ಅಲ್ಲ, ಹಾಗೆ ಈ ಮದುವೆಗೆ ನಮ್ಮ ಪಾರ್ವತಜ್ಜಿ ಕೊಟ್ಟು ಕಳಿಸಿದ ತಾಳಿನ ಅಪ್ಪ ಅಮ್ಮಂಗೆ
ಕಟ್ಟಿದ್ರಲ್ಲ ಅದಂತೂ ಸೂಪರ್ ಅಂತಾಳೆ ರಕ್ಷಾ. ಅದು ಅಲ್ಲದೆ ಅಜ್ಜಿ ವಿಡಿಯೋ ಕಾಲಲ್ಲಿ ಅದನ್ನೆಲ್ಲ ನೋಡಿ ಖುಷಿಪಟ್ಟು ಜೊತೆಗೆ ಅಪ್ಪ ಅಮ್ಮಂಗೆ ಆಶೀರ್ವಾದನೂ ಮಾಡಿದ್ರು ಅಂತಾನೆ ಮಾಧವ. ಬಂದವರೆಲ್ಲ ಅತ್ತೆ ಮಾವನ್ನ ಮನ್ಸಾರೆ ಹರಿಸಿದ್ರು ಅಂತಾಳೆ ಪ್ರಿಯಾ. ಆವಾಗ ನಡೆದಿದ್ದ ಮದುವೆಯಲ್ಲಿ ಸುಂದರ ಚಿಕ್ಕಪ್ಪ ಮತ್ತು ಹನುಮಂತಣ್ಣ ಬಿಟ್ಟರೆ ಇನ್ಯಾರೂ ಇರಲಿಲ್ವಂತೆ. ಅದಕ್ಕೆ ಅತ್ತೆ ಯಾವಾಗಲೂ ನೋಡ್ಕೋತಿದ್ರು ಅಂತಾಳೆ ಅಮೂಲ್ಯ. ಈಗ ಆ ಕರಗೇ ಇಲ್ಲ ಅಮ್ಮು. ನಾವೆಲ್ಲ ಸೇರಿಕೊಂಡು ಅತ್ತೆ ಮಾವನ ಮದುವೆ ಮಾಡಿದ್ದೀವಿ ಅಲ್ವಾ. ಈ ಖುಷಿ ಸಂತೋಷ ಲೈಫ್ ಲಾಂಗ್ ಅವ್ರ ಜೊತೆ ಇದ್ದೇ ಇರುತ್ತೆ ಅಂತಾಳೆ ಮೀನಾ. ಮಜಾ ಏನು ಅಂದರೆ ನಮ್ಮ ಬಿಳಿ ಭಾವ ಇಂಥದ್ದೊಂದು ಕಾರ್ಯಕ್ರಮ ಮಾಡೋಣ ಅಂದಾಗ ಸಿಂಹದ ಥರ ಎಗರಾಡಿದ್ರು. ಆಮೇಲೆ ಮದುವೆ ಎಲ್ಲ ಅರೇಂಜ್ಮೆಂಟ್ ಆದಮೇಲೆ ನಾಚ್ಕೊಂಡು ಕೆಂಪಗಾಗ್ಬಿಟ್ರು, ತಾಳಿ ಕಟ್ಬಿಟ್ರು ಅಂತಾನೆ ಸುಂದರ. ಏನು ಗೊತ್ತಾ, ಸೂರ್ಯಕಾಂತ್ ಚಂದ್ರಕಾಂತ್ ಮದುವೆಗೆ ಬರೋದಲ್ಲದೆ ಅಕ್ಷತೆನೂ ಹಾಕ್ಬಿಟ್ರು ಅಂತಾನೆ ಕೇಶವ. ಮತ್ತು ನಮ್ಮ ಅಮ್ಮ ಅಂದರೆ ಸುಮ್ಮನೆನಾ, ಅತ್ತೆಗೆ ಅಣ್ಣಂದ್ರ ಆಶೀರ್ವಾದ ಸಿಗಲಿ ಅಂತ ಅವ್ರ ಮನೆಗೆ ನುಗ್ಗಿ ಅವರಿಬ್ಬರನ್ನ ರೊಚ್ಚಿಗೆಬ್ಸಿ ಆಚೆಗೆ ಬರೋ ಥರ ಮಾಡಿದ್ಲು ಅಮ್ಮನೇ ಅಂತಾಳೆ ಮೀನಾ. ಓಹೋ ಓಹೋ, ಸೂರ್ಯಕಾಂತ್ ಚಂದ್ರಕಾಂತ್ ಮನೆಯಿಂದ ಆಚೆ ಬಂದು ನಮ್ಮ ಸುಂದರ ಮಾವ ಅಕ್ಷತೆ ಕೊಡೋ ಎಲ್ಲ ಸ್ಕ್ರೀನ್ ಪ್ಲೇ ನಿಂದೇನಾ ಅಂತಾನೆ ಕೇಶವ. ನಿಜಾನ ಕರಿಬೇಕು ಅಂತಾನೆ ವಲ್ಲಭ. ಹೌದು ಕಾಡು ಪಾಪ ಅಂತಾಳೆ ಅಮೂಲ್ಯ. ನಾವು ಅಂದ್ಕೊಂಡಿದ್ದು ಅಮೋಘವಾಗಿ ಅದ್ಭುತವಾಗಿ ನಡೀತು ಅಲ್ವಾ ಅಂತಾಳೆ ರಕ್ಷಾ. ನಾವು ಅಂದ್ಕೊಂಡಿದ್ದ ಬಜೆಟಲ್ಲೇ ಎಲ್ಲ ನಡೀತು, ಅದೇ ಖುಷಿ ಅಂತಾನೆ ಸುಂದರ. ಆದರೂ ಬಾಸ್, ನೀವು 10,000 ಬರ್ಕೊ ಅಂತ ಹೇಳಿದ್ರಲ್ಲ, ಅದಕ್ಕೆ ಇನ್ನೊಂದು 2,000 ಸೇರಿಸಿ ಬರ್ಕೋಬೇಕಾಗಿತ್ತು. ಹೇಗಿದ್ರು ನೀವು ಕೊಡೋದಿಲ್ಲ, ಬರ್ಕೊಳ್ಳೋದ್ರಲ್ಲಿ ಏನಿದೆ ಅಲ್ವಾ ಅಂತಾನೆ ಕೇಶವ. ಹಾಗೆ ಬರ್ಕೊಳ್ಳೋದಾದರೆ 15,000ನೇ ಬರ್ಕೊಂಡಿದ್ರೆ ಚೆನ್ನಾಗಿತ್ತು ಅಂತಾನೆ ಸುಂದರ. ತಾಳಿ ತಂದುಕೊಟ್ಟಿದ್ದು ನಾನೇ ಅಲ್ವಾ, ಅದಕ್ಕೆ ಎಲ್ಲನೂ ಚುಕ್ತ ಮಾಡ್ಕೊಳ್ಳಿ ಅಂತಾನೆ. ಅದು ಕರೆಕ್ಟೇ ಅಂತಾನೆ ಕೇಶವ. ಆಗ ಮೀನಾ OTP ಅಂತ ಕೇಶವನಿಗೆ ಮುತ್ತನ್ನು ಕೊಡ್ತಾಳೆ. ಕೇಶವ ಕಾಲ ಹತ್ರ ಕೂತಿರೋ ಸುಂದರ, ಕೇಶವ ದೊಡ್ಡವ್ರು ಇದ್ದೀನಿ ಅಂತ ಮರ್ಯಾದೆ ಇಲ್ವಾ ಅಂತಾನೆ ಸುಂದರ. ನಿಮಗೆ ಹೊಟ್ಟೆ ಉರಿತಿದೆ, ನಿಮಗೆ OTP ಕೊಡೋದಕ್ಕೆ ಯಾರೂ ಇಲ್ವಲ್ಲ ಅಂತ ಬೇಗ ಮದುವೆ ಆಗಲಿ ಅಂತಾನೆ ಕೇಶವ. ವಲ್ಲಭ ಅಮೂಲ್ಯನ ಹತ್ರ ವೀಳ್ಯ ತಿಂತೀಯಾ ಅಂತಾನೆ. ಯಾಕೋ ಕೈ ತುಂಬ ನೋವ್ತಿದೆ, ಯಾರಾದರೂ ತಿನ್ನಿಸಿದ್ರೆ ಚೆನ್ನಾಗಿರ್ತಿತ್ತು ಅಂತಾಳೆ ಅಮೂಲ್ಯ. ಇದಕ್ಕೇನು ಕಮ್ಮಿ ಇಲ್ಲ, ಮತ್ತೆ ಹೇಳ್ತಿದ್ದೀನಿ, ಥ್ಯಾಂಕ್ ಯು ಅಂತ ವೀಳ್ಯನ ಅಮೂಲ್ಯ ಬಾಯಿಗೆ ಹಾಕ್ತಾನೆ ವಲ್ಲಭ. ಓಹೋಹೋ, ನೋಡ್ರಪ್ಪ ಕಾಕ ಜೋಡಿ ಎಷ್ಟು ಖುಷಿಯಾಗಿದ್ದಾರೆ ಅಂತಾನೆ ಸುಂದರ. ಕೈ ನೋವು ಅಂತಂದ್ಲು, ಅದಕ್ಕೆ ಬಾಯಿಗೆ ಹಾಕಿದೆ, ಮತ್ತೇನಿಲ್ಲ ಅಂತಾನೆ ವಲ್ಲಭ. ನಿನಗೊಂದು ವಿಷಯ ಗೊತ್ತಾ ವಲ್ಲಭ, ಗೊತ್ತಿರೋದು ಗೊತ್ತಿಲ್ಲದೆ ಇರೋರನ್ನ ಇಷ್ಟಪಟ್ರೇನೆ ಚಂದ ಅಂತಾನೆ ಕೇಶವ. ಎಲ್ಲರೂ ನಗ್ತಾರೆ. ಈಚೆ ರೂಮಲ್ಲಿ ಅಮೂಲ್ಯ ಕೂತ್ಕೊಂಡು ಅಮ್ಮ ಕಾಲೆಲ್ಲ ಸಿಕ್ಕಾಪಟ್ಟೆ ನೋವ್ತಿದೆ ಅಂತಾಳೆ. ಏಯ್, ಏನೇ ಕರಿಬೇಕು, ನನ್ನ ಮಂಚದ ಮೇಲೆ ಕೂತ್ಕೊಂಡು ಬಿಟ್ಟಿದ್ಯಾ, ಚಾಪೆ ಹಾಸ್ಕೊಂಡು ಮಲ್ಕೋ, ನಾನು ಹೆವಿ ಟಯರ್ಡ್ ಆಗಿದ್ದೀನಿ ಅಂತಾನೆ ವಲ್ಲಭ. ಕಾಡು ಪಾಪ, ನಾನು ನಿನಗೆ ಏನು ಕೇಳಲ್ಲ, ನಾನು ನಿನಗೆ ಕೆಲಸ ಹುಡ್ಕೋದಕ್ಕೆ ತುಂಬ ಹೆಲ್ಪ್ ಮಾಡ್ತಿದ್ದೀನಿ ತಾನೆ ಅಂತಾಳೆ ಅಮೂಲ್ಯ. ಹೌದು ಅಂತಾನೆ ವಲ್ಲಭ. ಮನೆಯಲ್ಲಿ ಅತ್ತೆಗೆ ಮನೆ ಕೆಲಸ ಅಡುಗೆ ಕೆಲಸ ಎಲ್ಲ ಮಾಡೋದಕ್ಕೆ ಹೆಲ್ಪ್ ಮಾಡ್ತಿದ್ದೀನಿ ತಾನೆ ಅಂತಾಳೆ ಅಮೂಲ್ಯ. ಯಾರು ಅಲ್ಲ ಅಂದರು ಅಂತಾನೆ ವಲ್ಲಭ. ತಲೆ ಹರಟೆನೂ ಮಾಡದೆ ಮಾವನ ಹತ್ರ ಗುಡ್ ಗರ್ಲ್ ಅನ್ಸ್ಕೊಂಡಿದ್ದೀನಿ ತಾನೆ ಅಂತಾಳೆ ಅಮೂಲ್ಯ. ಹೌದು, ಇವಾಗ ಇದನ್ನೆಲ್ಲ ಯಾಕೆ ಬೊಗಳುತ್ತಿದ್ಯಾ ಅನ್ನೋದನ್ನು ಹೇಳು ಅಂತಾನೆ ವಲ್ಲಭ. ಅದೇನು ಅಂದರೆ ಮದುವೆಯಲ್ಲಿ ಓಡಾಡಿ ಕಾಲೆಲ್ಲ ತುಂಬ ನೋವ್ತಿದೆ, ಅದಕ್ಕೆ ನೀನು ನನ್ನ ಕಾಲು ಒತ್ತಿ ಕೊಡೋ ಕಾಡು ಪಾಪ ಅಂತಾಳೆ ಅಮೂಲ್ಯ. ತೆಗೆದು ಬಿಟ್ಟೆ ಅಂದರೆ ಮುಖ ಹಪ್ಪಳ ಆಗಬೇಕು, ನಾನೇ ಮೈಗೆ ನೋವು ಅಂತ ಸಾಯ್ತಿದ್ದೀನಿ, ಇವಳಿಗೆ ಕಾಲು ಒತ್ಕೊಡ್ಬೇಕಂತೆ. ಮದುವೆಗೆ ಇವತ್ತು ಎಷ್ಟು ಓಡಾಡಿದ್ದೀನಿ ಗೊತ್ತಾ, ನನ್ನ ಮೈಕೈ ಎಲ್ಲ ಬಿದ್ದೋಗಿದೆ, ಅದ್ರ ಮಧ್ಯೆ ಇವಳಿಗೆ ಕಾಲು ಒತ್ತಬೇಕಂತೆ ಅಂತಾನೆ ವಲ್ಲಭ. ಸರಿ ಬಿಡು, ಆದರೆ ಮೈಕೈ ತುಂಬ ನೋವ್ತಿದೆ ಕಣೋ, ಅದಕ್ಕೆ ಇವತ್ತೊಂದಿನ ನಾನು ಮಂಚದ ಮೇಲೆ ಮಲ್ಕೊಳ್ಳ ಅಂತಾಳೆ ಅಮೂಲ್ಯ. ಮಂಚನ ಚಾನ್ಸೇ ಇಲ್ಲ ಅಂತಾನೆ ವಲ್ಲಭ. ಇವತ್ತು ಒಂದಿನ ಮಂಚ ಎಲ್ಲ ಬಿಟ್ಕೊಡೋದಕ್ಕಾಗಲ್ಲ, ಸುಮ್ಮನೆ ತೆಪ್ಪಗೆ ಹಾಸಿಗೆ ಮೇಲೆ ಮಲ್ಕೋ ಅಂತಾನೆ ವಲ್ಲಭ. ಏನೋ ನೀನು ಕಾಲು ಹೊತ್ತಲ್ಲ ಮಂಚನೂ ಬಿಟ್ಕೊಡಲ್ಲ ಅಂತೀಯಾ, ನಿನಗೆ ಈ ಮದುವೆ ಮಕ್ಕಳು ಎಲ್ಲ ಯಾಕೆ ಬೇಕು ಅಂತಾಳೆ ಅಮೂಲ್ಯ. ಹಲೋ, ಮದುವೆ ಏನೋ ಆಗಿಬಿಟ್ಟಿದ್ದೀನಿ, ಅದು ನನ್ನ ಕರ್ಮ, ಮಕ್ಕಳು ಅಂತೆಲ್ಲ ಯಾಕೆ ಮಾತಾಡ್ತಿದ್ಯಾ, ಎದೋಗು ಅಂತಾನೆ ವಲ್ಲಭ. ನಾನು ಎದ್ದೋಗಲ್ಲ, ನೀನು ಬೇಕಿದ್ರೆ ಚಾಪೆ ಮೇಲೆ ಮಲ್ಕೋ ಅಂತಾಳೆ ಅಮೂಲ್ಯ. ಇದು ನನ್ನ ಮನೆ, ನನ್ನ ಬೆಡ್ರೂಮು, ನನ್ನ ಬೆಡ್ಡು ಅಂತಾನೆ ವಲ್ಲಭ. ಹೌದಾ ಅಂತ ಪಿಲ್ಲೋ ತಗೊಂಡು ಹೊಡಿತಾಳೆ ಅಮೂಲ್ಯ. ವಲ್ಲಭನು ಪಿಲ್ಲೋ ತಗೊಂಡು ಹೊಡಿತಾನೆ. ನಿಮ್ಮ ಅಂತ ಅಮೂಲ್ಯ ವಲ್ಲಭನ ಕೈನ ಗಟ್ಟಿಯಾಗಿ ಕಚ್ತಾಳೆ. ವಲ್ಲಭ ಕೂಗ್ತಾನೆ. ಆಗ ಮೀನಾ ಬಂದು ನಿಲ್ಲಿಸಿ ಅಂತ ಕೂಗ್ತಾಳೆ. ಈಚೆ ಕೇಶವ ಹತ್ರ ಮೀನಾ ರೂಮಲ್ಲಿ ಇಂಥ ಸೈಕೋ ಕಪಲ್ಸ್ನ ನಾನು ನೋಡೇ ಇಲ್ಲ ಅಂತಾಳೆ. ಯಾಕೆ, ಯಾರನ್ನ ಬೈತಿದ್ಯಾ ಅಂತಾನೆ ಕೇಶವ. ಮದುವೆಯಾಗಿ ಎಷ್ಟು ದಿನ ಆಗಿದೆ ವಲ್ಲಭ, ಹಾಸಿಗೆ ಮೇಲೆ ಮಲಗಿದ್ರೆ ಅಮೂಲ್ಯ ಚಾಪೆ ಮೇಲೆ ಮಲಗ್ತಾ ಇದ್ದಾಳೆ.
ಅಂತಾಳೆ ಮೀನಾ. ವಲ್ಲಭ ಅಮೂಲ್ಯ ಹೀಗೆ ಮಾಡ್ತಿದ್ದಾರಾ ಅಂತಾನೆ ಕೇಶವ. ಏನಾದರೂ ಐಡಿಯಾ ಕೊಡು ಇದ್ರ ಬಗ್ಗೆ ಅಂತಾಳೆ ಮೀನಾ. ಆಗ ಕೇಶವ ಮೀನಾ ಕಾಲಿಗೆ ಗೆಜ್ಜೆನ ಕಟ್ಕೊಂಡು ಬಂದು ರೂಮ್ ಹತ್ರ ಸೌಂಡ್ ಮಾಡಿ ಇಬ್ಬರನ್ನ ಎದುರಿಸ್ತಾರೆ. ಆಗ ಅಮೂಲ್ಯ ವಲ್ಲಭನ ಕೈನ ಗಟ್ಟಿಯಾಗಿ ಹಿಡ್ಕೊತಾಳೆ. ವಲ್ಲಭನ ಕೈ ನಡುಗ್ತಾ ಇರುತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.